ಫ್ಯೂಷನ್ ಮೈಕ್ರೋ ಫಿನಾನ್ಸ್ ಲಿಮಿಟೆಡ್ನ IPO ಘೋಷಣೆ ಆಗಿದೆ. ಈ ಕಂಪನಿ 1994ರಲ್ಲಿ ಇನ್ಕಾರ್ಪೊರೇಟ್ ಆಗಿರೋದು. ಸಣ್ಣ ಮಟ್ಟದಲ್ಲಿ ಸಾಲ ಸೌಲಭ್ಯವನ್ನು ಡಿಪ್ರೈವ್ಡ್ ವಿಮೆನ್ ಕ್ಲಾಸ್ಗಳಿಗೆ, ಅಂದರೆ ಮಹಿಳೆಯರು ತೀರ ಸಮಸ್ಯೆಗಳನ್ನು ಎದುರಿಸುವಂತಹ ವರ್ಗದಲ್ಲಿದ್ದರೆ ಅಥವಾ ಕಡಿಮೆ ದುಡಿಮೆಯ ವರ್ಗದಲ್ಲಿದ್ದರೆ ಅಂಥವರಿಗೆ ಸಾಲ ಸೌಲಭ್ಯವನ್ನು ಕೊಡ್ತಾ ಈ ಕಂಪನಿ ಬೆಳ್ಕೊಂಡು ಬಂದಿದೆ. ಒಟ್ಟು 29 ಲಕ್ಷ ಕ್ಲೈಂಟ್ಗಳಿಗೆ ಇಡೀ ದೇಶದಲ್ಲಿ ಸಾಲ ಸೌಲಭ್ಯವನ್ನು ಈ ಮೈಕ್ರೋ ಫೈನಾನ್ಸ್ ಕಂಪನಿ ಕೊಡ್ತಾ ಬಂದಿದೆ. ಈ ಕಂಪನಿಯಲ್ಲಿ ನೀವು ಷೇರುದಾರರಾಗೋದಕ್ಕೆ ಅವಕಾಶ ಸಿಗ್ತಾ ಇದೆ. ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ನಲ್ಲಿ ಎಷ್ಟೋ ಒಳ್ಳೊಳ್ಳೆ ಕಂಪನಿಯ ಷೇರು ಡಿಸ್ಕೌಂಟ್ ಪ್ರೈಸ್ನಲ್ಲಿ ಸಿಗುತ್ತೆ. ಸೊ ಇದು ನಿಮ್ಮಂತಹ ರಿಟೇಲ್ ಇನ್ವೆಸ್ಟರ್ಗಳಿಗೆ ಕಡಿಮೆ ಮೊತ್ತದಲ್ಲಿ ಉತ್ತಮ ಕಂಪನಿಯ ಶೇರ್ಗಳನ್ನು ಕೊಂಡುಕೊಳ್ಳೋದಕ್ಕೆ ಇರುವಂತಹ ಒಂದು ಸುವರ್ಣ ಅವಕಾಶ. ಸೊ ನಾವು ಆ ಕಂಪನಿಯ ಬಿಸ್ನೆಸ್ ಮಾಡೆಲ್ ಅರ್ಥ ಮಾಡಿಕೊಂಡು ಈ ಕಂಪನಿ ಫಿಟ್ ಅಂತ ಅನ್ಸಿದ್ರೆ ಇನ್ವೆಸ್ಟ್ ಮಾಡಿ ದೀರ್ಘಾವಧಿಯವರೆಗೆ ಕಾಯ್ತಾ ಇದ್ರೆ ನಮ್ಮ ಸಂಪತ್ತು ಬೆಳ್ಕೊಳ್ತಾ ಹೋಗುತ್ತೆ. ಸೊ ಈಗ ನಾವು ಫ್ಯೂಷನ್ ಮೈಕ್ರೋ ಫಿನಾನ್ಸ್ ಕಂಪನಿಯ ಡೀಟೇಲ್ಸ್ನ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. 2021 ಮಾರ್ಚ್ 13ರ ಡಾಟಾದ ಪ್ರಕಾರ ಒಟ್ಟು 725 ಬ್ರಾಂಚ್ಗಳು ಇಡೀ ದೇಶದಲ್ಲಿ ಈ ಕಂಪನಿಯದ್ದು ಇದೆ. ದೇಶದ ಒಟ್ಟು 18 ರಾಜ್ಯಗಳಲ್ಲಿ ಈ ಸಂಸ್ಥೆ ಕಾರ್ಯವನ್ನು ನಿರ್ವಹಿಸ್ತಾ ಬಂದಿದೆ. ಹಾಗೆಯೇ NBFCಗಳು ಅಂದರೆ ನಾನ್ ಬ್ಯಾಂಕಿಂಗ್ ಫಿನಾನ್ಸ್ ಕಾರ್ಪೊರೇಷನ್ಗಳಲ್ಲಿ ಮೈಕ್ರೋ ಫಿನಾನ್ಸಿಂಗ್ ಇನ್ಸ್ಟಿಟ್ಯೂಷನ್ಗಳು ಅಂತ ನೀವು ಪರಿಗಣಿಸಿದರೆ ಈ ಕಂಪನಿ ಫ್ಯೂಷನ್ ಮೈಕ್ರೋ ಫಿನಾನ್ಸ್ ಲಿಮಿಟೆಡ್ ಕಂಪನಿ ಯಂಗೆಸ್ಟ್ ಕಂಪನಿ ಇಷ್ಟರ ಮಟ್ಟಿಗೆ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗಿರುವಂತಹ ಟ್ರ್ಯಾಕ್ನಲ್ಲಿ ಬರ್ತಿದೆ ಅಂತ ಈ ಕಂಪನಿಯನ್ನು ಪರಿಗಣಿಸಲಾಗುತ್ತೆ. ಹಾಗಾದರೆ ಯಾವ್ಯಾವ ಕಾರಣಕ್ಕಾಗಿ ಇವರು ಸಾಲವನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಂಡಾಗ ನಿಮಗೆ ಈ ಕಂಪನಿಯ ಬಿಸ್ನೆಸ್ ಎಷ್ಟರ ಮಟ್ಟಿಗೆ ವಿಸ್ತಾರಗೊಂಡಿದೆ ಅನ್ನೋದು ಗೊತ್ತಾಗುತ್ತೆ. ಮೊದಲನೇದು ಅಗ್ರಿಕಲ್ಚರಲ್ ಡೆವಲಪ್ಮೆಂಟು. ನೀವು ನೀರಾವರಿ ವ್ಯವಸ್ಥೆಗೆ ವಾಟರ್ ಶೆಡ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಅಥವಾ ಏನೋ ಬೆಳೆ ಬೆಳಿಬೇಕು ಅಂತಿದ್ದೀರಿ, ತೋಟಗಾರಿಕೆ ಬೆಳೆಯನ್ನು ಬೆಳಿಬೇಕು ಅಂತ ಇದ್ರೆ, ಫಿಶರಿ ಮಾಡಬೇಕು ಅಂತಿದ್ದೀರಿ ಅಥವಾ ಆಕ್ವಾಕಲ್ಚರ್ ಮಾಡಬೇಕು, ನೀವು ಹೂಗಳನ್ನು ಬೆಳಿಬೇಕು, ಫ್ಲಾರಿಕಲ್ಚರ್ ಮಾಡ್ತೀರಿ, ಹೀಗೆ ಅನೇಕ ಕೃಷಿ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಇವರು ಸಾಲವನ್ನು ಕೊಡ್ತಾ ಬರ್ತಾರೆ. ಮೈಕ್ರೋ ಫಿನಾನ್ಸ್ ಅಂದರೆ ಸಣ್ಣ ಪ್ರಮಾಣದ ಸಾಲವನ್ನು ಕೊಡುವಂಥದ್ದು ಅಂತ. ಇನ್ನು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟು, ಆಗ್ರೋ ಪ್ರೊಸೆಸಿಂಗು. ಈಗ ನೀವು ಒಂದು ಟೊಮ್ಯಾಟೊ ಕೆಚಪ್ ಯೂನಿಟನ್ನು ಮಾಡಬೇಕು ಅಂತಿದ್ದೀರಿ, ನೀವು ಟೊಮ್ಯಾಟೊ ಬೆಳೆಗಾರ, ಆ ಯೂನಿಟನ್ನು ನೀವು ಸೆಟಪ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಬೇಕಾದ ಸಾಲ ಸೌಲಭ್ಯ ಸಿಗುತ್ತೆ. ಮೈನಿಂಗು, ಕ್ವಾರಿಯಿಂಗು, ನೀರಿಗೆ ಸಂಬಂಧಪಟ್ಟಿದ್ದು, ರಿನ್ಯೂವಬಲ್ ಪವರ್ಗೆ ಅಥವಾ ನೀವು ಯಾವುದೋ ಸೌರಶಕ್ತಿಯ ಯೂನಿಟನ್ನು ಏನೋ ಮಾಡ್ತಿದ್ದೀರಿ, ಆ ಥರದ ಸಿಸ್ಟಮ್ಗಳನ್ನು ತಯಾರು ಮಾಡ್ತಿದ್ದೀರಿ, ಇದಕ್ಕೂ ಇವರು ಫಿನಾನ್ಸ್ ಮಾಡ್ತಾರೆ. ಇನ್ನು ಮಾರ್ಕೆಟಿಂಗು, ಪೌಲ್ಟ್ರಿ ಅಥವಾ ಕಾಟೇಜ್ ಇಂಡಸ್ಟ್ರಿಗಳು, ಅಂದರೆ ಮನೆಯಲ್ಲೇ ಕೂತು ಗುಡಿ ಕೈಗಾರಿಕೆಗಳಲ್ಲಿ ನೀವು ಮಾಡಿರುವಂಥ ಅಗರಬತ್ತಿನೋ ಬೆಂಕಿಪಟ್ಟಣನೋ ಈ ಥರದ ಬೇರೆ ಬೇರೆ ಪ್ರಾಡಕ್ಟ್ಗಳೇನಿರ್ತವೆ, ಇಂಥ ಪ್ರಾಡಕ್ಟ್ಗಳನ್ನು ಮಾರ್ಕೆಟ್ ಮಾಡೋದಕ್ಕೆ ನೀವೇನೊಂದು ವ್ಯವಸ್ಥೆ ಮಾಡ್ಕೊಳ್ತಿದ್ದೀರಿ, ಆ ಸಂಸ್ಥೆಗೆ ಒಂದಷ್ಟು ಫಂಡ್ಸ್ ಬೇಕು ಅಂತಂದ್ರೂ ನಿಮಗೆ ಫ್ಯೂಷನ್ ಮೈಕ್ರೋ ಫಿನಾನ್ಸ್ ಕಂಪನಿ ಕಡೆಯಿಂದ ಸಾಲ ಸೌಲಭ್ಯ ಸಿಗ್ತಾ ಇರೋದಿದೆ. ನಾನು ಆಗಲೇ ಹೇಳ್ತಿದ್ದೆ 18 ರಾಜ್ಯಗಳಲ್ಲಿ ಈ ಸಂಸ್ಥೆಯ ಪ್ರೆಸೆನ್ಸ್ ಇದೆ. ಸೊ ಈ ಕಂಪನಿ ಈಗ ಒಟ್ಟು 1100 ಕೋಟಿ ಅಷ್ಟು ಮೌಲ್ಯದ IPOಗೆ ಹೊರಡ್ತಾ ಇದೆ. ಫ್ರೆಶ್ ಇಶ್ಯೂ ಮಾಡ್ತಾ ಇರೋದು ಒಟ್ಟು 600 ಕೋಟಿ. ಹೀಗೆ ಸಾವಿರ ಕೋಟಿಗಳನ್ನು ಕಲೆಕ್ಟ್ ಮಾಡಿಕೊಂಡ ಕಂಪನಿ ಏನು ಮಾಡುತ್ತೆ ಅಂತ ಅಂದರೆ, ಈ ಕಂಪನಿಗೆ ನಾವು ಫಿಕ್ಸ್ ಆಗಿ ಮಾತಾಡೋದಾದರೆ, ಕನ್ಸಿಡರಿಂಗ್ ದಿಸ್ ಕಂಪನಿ, ಇದು ಸಾಲ ಸೌಲಭ್ಯದ ಮೂಲ ಹೆಚ್ಚು ಇವರಿಗೆ ಸಿಗ್ತಾ ಹೋದಂತೆ, ಕ್ಯಾಪಿಟಲ್ ಜಾಸ್ತಿ ಸಿಗ್ತಾ ಹೋದಂತೆ ಹೆಚ್ಚೆಚ್ಚು ಜನರಿಗೆ ಇವರು ಸಾಲವನ್ನು ಕೊಡಬಹುದು. ಸಾಲ ಕೊಡುವಂಥ ಕಂಪನಿ ಡೆಫಿನೆಟ್ಲಿ ಲಾಭವನ್ನು ಮಾಡಿಕೊಂಡೇ ಈ ಸರ್ವಿಸನ್ನು ಕೊಡೋದಕ್ಕೆ ಸಾಧ್ಯ. ಸಾಮಾನ್ಯ ನಾವು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ಗಳು ಅಥವಾ ನಾವು ತೆಗೆದುಕೊಳ್ಳುವ ವೆಹಿಕಲ್ ಲೋನು, ಹೌಸಿಂಗ್ ಲೋನ್, ಇದೆಲ್ಲ ಹೇಗೆ ಕೆಲಸ ಮಾಡುತ್ತೆ? ಯಾರೋ ಬ್ಯಾಂಕಲ್ಲಿ ಡೆಪಾಸಿಟ್ ಇಡ್ತಾರೆ, ಅವರಿಗೆ ಒಂದು 4% ಬಡ್ಡಿ ಕೊಡ್ತಾರೆ ಅಂತ ಅಂದ್ಕೊಳ್ಳಿ. ಅದನ್ನು ನಮಗೆ ಸಾಲದ ರೂಪದಲ್ಲಿ ಕೊಟ್ಟಾಗ 14, 15, 18%ನವರೆಗೆ ಅವರು ಏನು ಈ ಸಾಲದ ಪ್ರಾಡಕ್ಟ್ಗಳ ಮೇಲೆ ಇಂಟ್ರೆಸ್ಟನ್ನು ವಾಪಸ್ ಪಡ್ಕೊಳ್ತಾರೆ. ಆ ಡಿಫರೆನ್ಸ್ ಇದೆಯಲ್ಲ, 4%ಗೆ ತಗೊಳ್ಳೋದು, 15, 20%ಗೆ ಆ ರೀತಿ ಸಾಲ ಕೊಟ್ಟಾಗ ನಿಮಗೆ ಆ ಡಿಫರೆನ್ಸ್ನಲ್ಲಿ ಬ್ಯಾಂಕ್ ಲಾಭ ಮಾಡ್ಕೊಳ್ಳುತ್ತೆ. ಸೊ ಹೀಗೆ ಈ ಮೈಕ್ರೋ ಫಿನಾನ್ಸ್ ಕಂಪನಿ ಹೆಚ್ಚಿನ ಕ್ಯಾಪಿಟಲ್ ಸಿಕ್ಕರೆ ನಿಮ್ಮಂತಹ ಇನ್ವೆಸ್ಟರ್ಸ್ಗಳಿಂದ ಹೆಚ್ಚು ಜನರಿಗೆ ಸಾಲವನ್ನು ಕೊಡ್ಬೋದು. ಈಗಾಗಲೇ 29 ಲಕ್ಷ ಜನ ಈ ಕಂಪನಿಯ ಚಂದಾದಾರರು ಅಥವಾ ಸರ್ವಿಸನ್ನು ಪಡ್ಕೊಳ್ತಿರೋರು ಇದ್ದಾರೆ. ಸೊ ಹೆಚ್ಚು ಸಾಲ ಕೊಟ್ಟಂತೆ ಹೆಚ್ಚು ಲಾಭ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋದು ಈ ಬಿಸ್ನೆಸ್ ಮಾಡೆಲನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಇನ್ನು ಈ ಕಂಪನಿ ಎಷ್ಟರ ಮಟ್ಟಿಗೆ ನಾವು ಹೂಡಿಕೆ ಮಾಡೋದಕ್ಕೆ ಯೋಗ್ಯ ಅಥವಾ ಇದು ಎಷ್ಟರ ಮಟ್ಟಿಗೆ ಲಾಭವನ್ನು ಗಳಿಸ್ತಾ ಮುಂದೆ ಸಾಗುತ್ತೆ ಅನ್ನೋದರ ತಿಳ್ಕೊಳ್ಳುವಂಥ ಪ್ರಯತ್ನ ನಾವು ಮಾಡಬೇಕಾಗತ್ತೆ. ನೋಡಿ, ಯಾವುದೇ ಕಂಪನಿ IPOಗೆ ಹೋಗಬೇಕಾದ್ರೆ ಸೆಬಿಯ ಮುಂದೆ DRHP ಅಂತ ಫೈಲ್ ಮಾಡುತ್ತೆ. ಡ್ರಾಫ್ಟ್ ರೆಡ್ ಹರ್ರಿಂಗ್ ಪ್ರಾಸ್ಪೆಕ್ಟಸ್ ಅಂತ ಇದನ್ನು ಕರೀತಾರೆ. ಇದರಲ್ಲಿ ಈ ಕಂಪನಿ ಏನು ಬಿಸ್ನೆಸ್ ಮಾಡುತ್ತೆ, ಎಷ್ಟರ ಮಟ್ಟಿಗೆ ಪ್ರೆಸೆನ್ಸ್ ಇದೆ, ಏನೇನು ಸವಾಲುಗಳಿದ್ದಾವೆ, ಇದರಲ್ಲಿ ಡೈರೆಕ್ಟರ್ಸ್ ಯಾರ್ಯಾರು, ಎಷ್ಟು ಕೇಸ್ಗಳಿದ್ದಾವೆ ಅವ್ರ ವಿರುದ್ಧ, ಈ ಎಲ್ಲದರ ಬಗ್ಗೆನೂ ಡೀಟೇಲ್ ಆಗಿ ಆ ಕಂಪನಿಯ ಜಾತಕ ಇರುತ್ತೆ. 200-300 ಪೇಜ್ಗಳವರೆಗೂ DRHPಯನ್ನು ಫೈಲ್ ಮಾಡ್ತವೆ. ಸೊ ಅಂಥ DRHP ಇಂದ ಸಿಕ್ಕಿರುವಂಥ ರಿಸ್ಕ್ ಫ್ಯಾಕ್ಟರ್ಸ್ನ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ನೋಡಿ, ಇಂಥ ಸಂಸ್ಥೆಗಳಿಗೆ ರಾಜ್ಯ ಸರ್ಕಾರಗಳು ಅಥವಾ ಕೇಂದ್ರ ಸರ್ಕಾರಗಳು ಫ್ರೇಮ್ ಮಾಡುವಂಥ ಪಾಲಿಸಿಗಳು ಸಮಸ್ಯಾತ್ಮಕವಾಗಿ ಪರಿಣಮಿಸಬಹುದು. ಹೇಗೆ ಅಂತಂದರೆ, ಒಂದು ವೇಳೆ ನಮ್ಮ ರಾಜ್ಯದಲ್ಲಿ ಒಂದೆರಡು ಕಡೆಗಳಲ್ಲಿ ಯೂನಿಟನ್ನು ಓಪನ್ ಮಾಡುತ್ತೆ ಅಂತ ಅಂದ್ಕೊಳ್ಳೋಣ. ಈ ಫ್ಯೂಷನ್ ಕಂಪನಿ ಇವರು ಒಂದು 8% 9%ಗೋ ಸಾಲವನ್ನು ಕೊಡೋದಕ್ಕೆ ಮುಂದುವರಿತಾರೆ ಅಂತ ಅಂದ್ಕೊಳ್ಳಿ. ಇದು ಬರೀ ಎಕ್ಸಾಂಪಲು, ರಿಯಲ್ ಕೇಸಲ್ಲಿ ಹಾಗಿಲ್ಲ. ಅದೇ ನಮ್ಮ ರಾಜ್ಯ ಸರ್ಕಾರನೂ ಅಂಥದ್ದೇ ಪರ್ಪಸ್ಸಿಗೆ ಸಾಲ ಸೌಲಭ್ಯಗಳನ್ನು ಕೊಡ್ಮಾಡ್ತಾ ಬರ್ತಾ ಇದೆ, ತೀರಾ ಕಡಿಮೆ ದರದಲ್ಲಿ. ಅಥವಾ ಹೆಣ್ಣು ಮಕ್ಕಳಿಗಂತಾನೆ ನಿಮಗೆ ಮಾಮೂಲಿ ಗಂಡು ಮಕ್ಕಳಿಗೆ ಕೊಡುವಂತಹ ಸಾಲದ ಪರ್ಸೆಂಟೇಜ್ಗೂ ಹೆಣ್ಮಕ್ಳಿಗೆ ಕೊಡೋದಕ್ಕೂ ವ್ಯತ್ಯಾಸ ನಾವು ಸಾಮಾನ್ಯವಾಗಿ ಕಾಣ್ತಿದ್ವಿ, ಜನರಲಿ ಇದೆ. ಸೊ ಪ್ರೈವೇಟ್ ಕಂಪನಿಗಳಿಗಿಂತನೂ ಕಡಿಮೆ ಇಂಟ್ರೆಸ್ಟ್ ರೇಟಿಗೆ ಈ ಥರದ ಸೋಷಿಯಲ್ ಸೆಕ್ಯೂರಿಟಿ ಉದ್ದೇಶದಿಂದ ಮೈಕ್ರೋ ಫಿನಾನ್ಸನ್ನು ಸರ್ಕಾರವೇ ಕೊಟ್ಬಿಟ್ರೆ ಈ ಕಂಪನಿಯ ಲಾಭ ಗಳಿಕೆ ಏನಿರುತ್ತೆ ಅಥವಾ ಬಿಸ್ನೆಸ್ಗೆ ಪೆಟ್ಟು ಕೊಡುವಂಥದ್ದಾಗತ್ತೆ ಅನ್ನೋದನ್ನ ರಿಸ್ಕ್ ಫ್ಯಾಕ್ಟರ್ನಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಇನ್ನು ಕ್ಯಾಶ್ ಫ್ಲೋ, ಒಂದು ವೇಳೆ ಅವೈಲಬಿಲಿಟಿ ಕಡಿಮೆ ಆಯ್ತಪ್ಪ, ಈಗ ಇವರು ಅಂದುಕೊಂಡ ಹಾಗೆ ಬಂಡವಾಳ ಸಿಗಲಿಲ್ಲ ಅಥವಾ ಬಂಡವಾಳ ಸಿಗೋದಕ್ಕೆ ಹೆಚ್ಚು ಹಣವನ್ನು ಇವರು ಖರ್ಚು ಮಾಡಬೇಕಾಗಿ ಬಂದರೆ, ಅಂದರೆ ಕ್ಯಾಪಿಟಲ್ ಕಾಸ್ಟ್ ಅಂತ ಇದಕ್ಕೆ ಕರೀತಾರೆ. ಸೊ ಅದು ಜಾಸ್ತಿ ಆಯಿತು ಅಂತ ಅಂದರೆ ಇವರು ಕೊಡುವ ಸಾಲದ ಮೇಲೆ ಇಂಟ್ರೆಸ್ಟನ್ನೇ ಅವರು ಜಾಸ್ತಿ ಪಡ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಕ್ಯಾಪಿಟಲ್ ಅಕ್ವೈರಿಂಗ್ ಕಾಸ್ಟ್ಲಿ ಆದರೆ ಸಾಲಗಳು ಕಾಸ್ಟ್ಲಿ ಆಗುತ್ತೆ. ಆಗ ಈ ಕಂಪನಿಯ ಬಿಸ್ನೆಸ್ನ ಮುಖ್ಯ ಉದ್ದೇಶ ಫಲಿಸೋದಿಲ್ಲ. ಆ ಚಾಲೆಂಜನ್ನು ಇವರು ಫೇಸ್ ಮಾಡ್ತಾ ಇದ್ದಾರೆ. ಇನ್ನು ಹೊರತುಪಡಿಸಿ ಮಾರ್ಕೆಟ್ನಲ್ಲಿ ಇಂಟ್ರೆಸ್ಟ್ ರೇಟ್ಗಳು ಏರುಪೇರಾದರೆ, ನಾನಾಗಲೇ ಸರ್ಕಾರದ ಬಗ್ಗೆ ಹೇಳಿದೆ, ಅದಾದಮೇಲೆ ಕ್ಯಾಪಿಟಲ್ನ ಬಗ್ಗೆ ಮಾತಾಡಿದ್ವಿ. ಓವರಾಲ್ ಸಾಲದ ಮಾರ್ಕೆಟ್ನಲ್ಲಿ ಬೇರೆ ಬೇರೆ ಕಾಂಪಿಟೇಟಿವ್ ಕಂಪನಿಗಳು ಇಂಟ್ರೆಸ್ಟ್ ರೇಟನ್ನು ಏರುಪೇರು ಮಾಡಿದಾಗ ಈ ಕಂಪನಿ ಬಿಸ್ನೆಸ್ ಮಾಡೋದು ತುಂಬ ಕಷ್ಟಕರವಾಗುತ್ತೆ. ಇದೆಲ್ಲವೂ ನಮ್ಮ ಲಾಭ ಗಳಿಕೆಯ ಮೇಲೆ ಪೆಟ್ಟು ಕೊಡಬಹುದು ಅಂತ ಈ ಕಂಪನಿ DRHP ನಲ್ಲಿ ಹೇಳ್ಕೊಂಡಿದೆ. ಸೊ ಅದನ್ನು ನೀವು ಆರಾಮ್ಸೆ ವೆಬ್ಸೈಟ್ಗಳಲ್ಲಿ ಆಕ್ಸೆಸ್ ಮಾಡೋದಕ್ಕೆ ಸಿಗುತ್ತೆ. ನಿಮ್ಮ ಬ್ರೌಸರ್ ಓಪನ್ ಮಾಡಿ ಫ್ಯೂಷನ್ ಮೈಕ್ರೋ ಫಿನಾನ್ಸ್ ಕಂಪನಿ DRHP ಅಂತ ಕೊಟ್ಬಿಟ್ರೆ ನಿಮಗೆ ಸಿಕ್ಬಿಡುತ್ತೆ. ಆ ಡಾಕ್ಯುಮೆಂಟನ್ನು ನೀವು ಓದ್ಬೋದು. ಇದರಲ್ಲಿ ನೀವು ಗಮನಿಸಬೇಕಾಗಿರೋ ಬಹಳ ಇಂಪಾರ್ಟೆಂಟ್ ಮ್ಯಾಟ್ರ್ ಏನಪ್ಪ ಅಂತಂದರೆ 45 ರಿಸ್ಕ್ ಪಾಯಿಂಟ್ಸನ್ನು ಇವರು ಮೆನ್ಷನ್ ಮಾಡಿದ್ದಾರೆ. ಇಂಟರ್ನಲ್ ರಿಸ್ಕ್ ಅದು, ಅಂದರೆ ಆ ಕಂಪನಿಯ ಒಳಗಡೆ ಏನೇನೆಲ್ಲ ಸಮಸ್ಯೆಗಳಿದ್ದಾವೆ ಅಥವಾ ಅವರು ಅನಲೈಸ್ ಮಾಡಿರೋದ್ರ ಬಗ್ಗೆ. ಎಕ್ಸ್ಟರ್ನಲ್ ರಿಸ್ಕ್ಗಳು, ಇವರ ಕೈಯಲ್ಲಿ ಕಂಟ್ರೋಲ್ಗೆ ಇಲ್ಲದಂಥ ಕೆಲ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಅಥವಾ ಅಂಶಗಳಿಗೆ ಸಂಬಂಧಪಟ್ಟಂತೆ ಏನು ರಿಸ್ಕ್ ಆಗಬಹುದು ಅನ್ನೋದ್ರ ಬಗ್ಗೆನೂ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಅದನ್ನು ಡೀಟೇಲ್ ಆಗಿ ಗಮನಿಸಿ ಆಮೇಲೆ ನೀವು ಮುಂದುವರಿಬಹುದು. ನೆನಪಿರಲಿ, ಈ ಕಂಪನಿಯ ಬಗ್ಗೆ ನಾವು ನಿಮ್ಮ ಮುಂದೆ ತರ್ತಾ ಇರೋದು ಪ್ಯೂರ್ಲಿ ಎಜುಕೇಷನಲ್ ಪರ್ಪಸ್ಸಿಗೆ. ಇನ್ನು ಮಿಕ್ಕಂತೆ ನೀವು ಯಾವುದೇ ಡಿಸಿಷನ್ ತೆಗೆದುಕೊಳ್ಳಬೇಕಾದ್ರೂ ಸ್ವತಃ ಓದಿ ನೀವು ಆ ಬಳಿಕ ಅನಲೈಸ್ ಮಾಡಿ ನಿಮ್ಮ ಡಿಸಿಷನನ್ನು ನೀವು ಕೈಗೊಳ್ಳಿ. ಇದು ಯಾವುದೇ ರೀತಿಯಲ್ಲೂ ಹೂಡಿಕೆಗೆ ನಾವು ಕೊಡ್ತಿರುವಂಥ ಏನೋ ಒಂದು ಸೂಚನೆ ಅಲ್ಲ, ಇದು ಎಜುಕೇಷನ್ ಪರ್ಪಸ್ಸಿಗೆ ಮಾತ್ರ. ಈಗ ಫಿನಾನ್ಷಿಯಲ್ಸನ್ನು ನಾವು ಗಮನಿಸೋಣ. 2020 ಮಾರ್ಚ್ನಲ್ಲಿ ನೋಡಿಕೊಂಡ್ರೆ ಓವರಾಲ್ ಅಸೆಟ್ಟು 4239 ಕೋಟಿ ಇದ್ದಿದ್ದು 2022 ಜೂನ್ನಲ್ಲಿ ನಾವು ನೋಡಿಕೊಂಡ್ರೆ 7615 ಕೋಟಿ ಆಗಿದೆ. ಅಲ್ಲಿಗೆ ಅದರ ಅರ್ಥ ಅದರ ಓವರಾಲ್ ಅಸೆಟ್ಸು ಆಲ್ಮೋಸ್ಟ್ 3000 ಕೋಟಿಗೂ ಹೆಚ್ಚು ಜಾಸ್ತಿ ಆಗಿರೋದಿದೆ 2020ರಿಂದ 2022ರವರೆಗೆ. ಟೋಟಲ್ ರೆವೆನ್ಯೂ ಅಂತ ನಾವು ನೋಡಿಕೊಂಡ್ರೆ 2020 ಮಾರ್ಚಲ್ಲಿ 730 ಕೋಟಿ ಇತ್ತು. ಈಗ 2022 ಜೂನಿಗೆ, ಅಂದರೆ ಇನ್ನು ಈ ಫಿನಾನ್ಷಿಯಲ್ ಇಯರ್ ಕಂಪ್ಲೀಟ್ ಆಗಿಲ್ಲ, ಅಲ್ಲಿವರೆಗೆ ಈಗ 360 ಕೋಟಿ ಆಗಿದೆ. 2022 ಮಾರ್ಚ್ನವರೆಗೆ 1201 ಕೋಟಿಯಷ್ಟು ಅವರು ರೆವೆನ್ಯೂವನ್ನು ಕಲೆಕ್ಟ್ ಮಾಡಿದ್ದಿತ್ತು. ಅಂದರೆ 730 ಕೋಟಿ ಇದ್ದಿದ್ದು 1200 ಕೋಟಿವರೆಗೆ ಅವರು ಗ್ರೋ ಆಗೋದಕ್ಕೆ ಸಾಧ್ಯ ಆಗಿದೆ ಅಂತ. ಇನ್ನು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಇದನ್ನು ನಾವು ಗಮನಿಸಬೇಕು. ನೋಡಿ, 2020 ಮಾರ್ಚ್ನಲ್ಲಿ 69 ಕೋಟಿ ಇದ್ದಿದ್ದು 2021 ಮಾರ್ಚ್ನ ಹೊತ್ತಿಗೆ 43 ಕೋಟಿಗೆ ಬಂದಿತ್ತು. 2021 ಜೂನ್ನಲ್ಲಿ 4 ಕೋಟಿಗೆ, 22 ಮಾರ್ಚ್ನಲ್ಲಿ 21 ಕೋಟಿಗೆ ಬಂದಿತ್ತು. ಈಗ ಜೂನ್ 2022 ಹೊತ್ತಿಗೆ 75 ಕೋಟಿಗೆ ಪುನಃ ಬೌನ್ಸ್ ಬ್ಯಾಕ್ ಆಗೋದಕ್ಕೆ ಸಾಧ್ಯ ಆಗ್ತದೆ. ಆ 4 ಕೋಟಿ 21 ಕೋಟಿ ಯಾಕೆ ಅಂತಂದರೆ ಕರೋನಾ ನಂತರದಲ್ಲಾದ ಸಮಸ್ಯೆಗಳು, ಆ ಕಾರಣಕ್ಕಾಗಿ ಅವರು ಹೆಚ್ಚಾಗಿ ಪ್ರಾಫಿಟ್ ಅನ್ನು ಗಳಿಸೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಆಕ್ಚುಲಿ ನೋಡಿ, ನಿಮಗೆ ಟೋಟಲ್ ರೆವೆನ್ಯೂ ಜಾಸ್ತಿ ಆಗಿದೆ. 2022 ಮಾರ್ಚ್ನಲ್ಲಿ 1200 ಕೋಟಿ ಟೋಟಲ್ ರೆವೆನ್ಯೂ ಇದ್ರೂ ಲಾಭ ಬರೀ 21 ಕೋಟಿ. ಹೀಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನಮಗೆ ಫಿಗರ್ಸ್ ಅನ್ನು ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನು ನೆಟ್ ವರ್ತ್, ಕಂಪನಿಯ ನೆಟ್ ವರ್ತ್ ಅನ್ನು ಗಮನಿಸೋಣ. 1198 ಕೋಟಿ 2020 ಮಾರ್ಚ್ನಲ್ಲಿ, ಅಲ್ಲಿಂದ ಈಗ 2022 ಜೂನ್ನಲ್ಲಿ ನಾವು ನೋಡಿಕೊಂಡ್ರೆ 1400 ಕೋಟಿಯಷ್ಟು ನೆಟ್ ವರ್ತ್ ಇನ್ಕ್ರೀಸ್ ಆಗಿದೆ. ಇದು ಮೈಕ್ರೋ ಫಿನಾನ್ಸ್ ಕಂಪನಿ ಅಷ್ಟು ವೇಗದಲ್ಲಿ ಬೆಳೆದು ಬಿಟ್ಟಿದೆ ಅಂತ ಅನಿಸೋದಿಲ್ಲ, ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ಸ್ಟಾಗ್ನೆಂಟ್ ಆಗಿಲ್ಲ ಅನ್ನೋದು ಗೊತ್ತಾಗ್ತದೆ, ನಿಂತ ನೀರಾಗಿಲ್ಲ, ಏನೋ ಚಲನ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಟೋಟಲ್ ಬಾರೋವಿಂಗ್, ಇದು ತುಂಬಾ ಇಂಪಾರ್ಟೆಂಟ್. ಯಾಕಪ್ಪ ಅಂತಂದ್ರೆ ಈ ಕಂಪನಿಯ ಉದ್ಯಮನೇ ಎಲ್ಲೋ ಒಂದು ಕಡೆ ಕ್ಯಾಪಿಟಲ್ ಅರೇಂಜ್ ಮಾಡೋದು, ಬಡ್ಡಿಗೆ ಸಾಲ ಕೊಡೋದು, ಆ ಸಾಲದಿಂದ ಲಾಭ ಮಾಡೋದು. ಸೊ 2020 ಮಾರ್ಚ್ನಲ್ಲಿ 2973 ಕೋಟಿ ಇದ್ದಿದ್ದು ಟೋಟಲ್ ಬಾರೋವಿಂಗ್. 2022 ಜೂನ್ ಅಂತ ನಾವು ನೋಡಿಕೊಂಡ್ರೆ 6000 ಕೋಟಿವರೆಗೂ ಬಂದಿದೆ. ಆಲ್ಮೋಸ್ಟ್ ಡಬಲ್ ಆಗಿದೆ ಟೋಟಲ್ ಬಾರೋವಿಂಗು ಅನ್ನೋದು ಗೊತ್ತಾಗ್ತದೆ. ಸೊ ಕಂಪನಿ ತನ್ನ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಬೇಕಾದ ಎಲ್ಲ ತಯಾರಿಯನ್ನು ಮಾಡ್ಕೊಳ್ತಾ
ಕೆಲ ಇಂಪ್ರೂವ್ಮೆಂಟ್ಸ್ ಅನ್ನು ತೋರಿಸ್ತಾ ಮುಂದೆ ಬರ್ತಿದೆ ಅನ್ನೋದು ಗೊತ್ತಾಗ್ತದೆ. ಸೊ ಇದರ ಆಧಾರದ ಮೇರೆಗೆ ಆ್ಯಂಡ್ DRHP ಯಲ್ಲಿ ಏನೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾವೆ, ಈ ಬಿಸ್ನೆಸ್ ಅನ್ನ ಹೇಗೆ ಇವರು ಇಂಪ್ರೂವ್ ಮಾಡಬೇಕು ಅಂತ ಮುಂದುವರಿತಾರೆ ಅನ್ನೋದ್ರ ಬಗ್ಗೆ ಯೋಜನೆಗಳನ್ನ ಹಾಕೊಂಡಿದ್ದಾರಲ್ವಾ, ಅದರ ಬಗ್ಗೆ ನೀವು ಒಂದು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನು ತಗೊಂಡು ಮುಂದುವರಿಬೇಕಾಗತ್ತೆ. ಈಗ ನಾವು ತಿಳ್ಕೊಳ್ಬೇಕಾಗಿರೋದು ಟೈಮ್ ಟೇಬಲ್ನ ಬಗ್ಗೆ. ನವೆಂಬರ್ 2ನೇ ತಾರೀಕು ಓಪನ್ ಆಗುತ್ತೆ ಈ IPO. ನೀವು ಸಬ್ಸ್ಕ್ರೈಬ್ ಆಗೋದಕ್ಕೆ ಬಿಡ್ ಮಾಡಬಹುದು. ಕ್ಲೋಸಿಂಗ್ ಡೇಟ್ ನವೆಂಬರ್ 4ನೇ ತಾರೀಕು, 2, 3, 4 3 ದಿನ ನಿಮಗೆ ಅವಕಾಶ ಇರುತ್ತೆ ಬಿಡ್ ಮಾಡೋದಕ್ಕೆ. ಬೇಸಿಸ್ ಆಫ್ ಅಲಾಟ್ಮೆಂಟ್ ದಿನಾಂಕ ನವೆಂಬರ್ 10. ಇನಿಷಿಯೇಷನ್ ಆಫ್ ರೀಫಂಡ್ಸ್ ಅಂದ್ರೆ ನಿಮಗೆ ಅಲಾಟ್ಮೆಂಟ್ ಆಗಿಲ್ಲ ಅಂತಂದ್ರೆ ನಿಮ್ಮ ಹಣ ನಿಮಗೆ ವಾಪಸ್ ಬಂದ್ಬಿಡುತ್ತೆ ಅಕೌಂಟಿಗೆ ನವೆಂಬರ್ 11ನೇ ತಾರೀಕು. ಅದು ನಿಮ್ಮ ಡಿಮ್ಯಾಟ್ ಅಕೌಂಟಿಗೆ ಶೇರ್ಗಳು ಕ್ರೆಡಿಟ್ ಆಗೋದು ಒಂದು ವೇಳೆ ನಿಮ್ಗೆ ಅಲಾಟ್ ಆಗಿದ್ರೆ ನವೆಂಬರ್ 14ನೇ ತಾರೀಕು ಆಗುತ್ತೆ. ಲಿಸ್ಟಿಂಗ್, ಈ ಕಂಪನಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗೋದು ನವೆಂಬರ್ 15ನೇ ತಾರೀಕು. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಹಾಗೆಯೇ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ BSE NSE ಎರಡರಲ್ಲೂ ಈ ಕಂಪನಿ ಲಿಸ್ಟ್ ಆಗ್ತಾ ಇದೆ. ಮುಂದುವರೆದು ನಾವೀಗ ತಿಳ್ಕೊಳ್ಬೇಕಾಗಿರೋದು ಲಾಟ್ ಸೈಜ್. ಒಂದು ವೇಳೆ ಒಂದು ಶೇರಿಗೆ 350 ರೂಪಾಯಿ ಇದ್ರೆ, ನನ್ನ ಹತ್ರ 350 ರೂಪಾಯಿ ಇದೆ, ನಾನು ಇಷ್ಟನ್ನು ಕೊಟ್ಬಿಟ್ಟು ಒಂದು ಶೇರ್ ತೊಗೊಂಡ್ಬಿಡ್ಬೋದಾ? ಹಾಗೆ ಈಗ ಆಗೋದಿಲ್ಲ. ನೀವು ತಗೊಳ್ಳೋದಾದ್ರೆ ಒಂದು ಲಾಟ್ನಲ್ಲೇ ತಗೋಬೇಕು. ಮಿನಿಮಮ್ ಲಾಟ್ ಅಂದರೆ ರಿಟೇಲ್ ಇನ್ವೆಸ್ಟರ್ಸ್ಗೆ ಒಂದು ಲಾಟಲ್ಲಿ 40 ಶೇರ್ಗಳಿರ್ತವೆ. ಸೊ ಅದು 14,720 ರೂಪಾಯಿ ಆಗುತ್ತೆ. ಮ್ಯಾಕ್ಸಿಮಮ್ ನೀವು ಒಟ್ಟು 13 ಲಾಟ್ಗಳನ್ನು ಕೊಂಡ್ಕೊಳ್ಬಹುದು. ಪ್ರತಿ ಲಾಟ್ನಲ್ಲಿ 40 ಶೇರ್ಗಳು. ಸೊ 13 ಲಾಟ್ ಅಂತಂದ್ರೆ 520 ಶೇರ್ಗಳಾಗ್ತವೆ. ನೀವು 1,91,360 ರೂಪಾಯಿಯನ್ನ ಇನ್ವೆಸ್ಟ್ ಮಾಡಬೇಕಾಗತ್ತೆ. ರಿಟೇಲ್ ಇನ್ವೆಸ್ಟರ್ಸು ಮ್ಯಾಕ್ಸಿಮಮ್ ಕ್ಯಾಪ್ ಅಂತ ನೋಡ್ಕೊಂಡ್ರೆ. ಇನ್ನು ಈ ಪ್ರೊಮೋಟರ್ ಹೋಲ್ಡಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ IPOಗಳನ್ನು ನೋಡಬೇಕಾದ್ರೆ. ಯಾರು ಕಂಪನಿಯನ್ನ ಪ್ರಮೋಟ್ ಮಾಡ್ತಾ ಇರ್ತಾರೆ ಅವರಿಗೆ ಇಂತಿಷ್ಟು ಅಂತ ಶೇರ್ಸ್ ಇರ್ತಾವಲ್ವಾ, ಅವರು ಹೆಚ್ಚೆಚ್ಚು ಶೇರ್ಗಳನ್ನು ಮಾರಾಟ ಮಾಡ್ತಿದ್ದಾರೆ ಅಂತಂದ್ರೆ ಯಾಕಾಗಿ? ಈ ಕಂಪನಿಯಿಂದ ಅಥವಾ ಈ ಕಂಪನಿಯ ಹೊಣೆಗಾರಿಕೆಯಿಂದ ವಿಮುಕ್ತರಾಗ್ತಿದ್ದಾರಾ, ಅಥವಾ ಅವ್ರ ಮೇಲಿರುವ ಜವಾಬ್ದಾರಿಯನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ತಿದ್ದಾರಾ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಆ ಮ್ಯಾಟರ್ ಈ ಕಂಪನಿಯ ವಿಷಯಕ್ಕೆ ನಾವು ನೋಡಿದ್ರೆ ಪ್ರೀ ಇಶ್ಯೂ ಶೇರ್ ಹೋಲ್ಡಿಂಗು 85% ಇತ್ತು, 85.57. ಈಗ ಪೋಸ್ಟ್ ಇಶ್ಯೂ ಅಂದ್ರೆ ಈ IPO ಆದ ನಂತರದಲ್ಲಿ ಶೇರ್ಗಳನ್ನು ಕೊಡ್ತಿದಾರಲ್ಲ ಜನರಿಗೆ, ಈ ರೀತಿ ಕೊಟ್ಟ ಮೇಲೆ ಪ್ರಮೋಟರ್ನ ಬಳಿ ಎಷ್ಟು ಉಳ್ಕೊಳ್ಳುತ್ತೆ ಅಂತಂದ್ರೆ 58.1%. ಅಲ್ಲಿಗೆ ನೋಡಿ ಆಲ್ಮೋಸ್ಟ್ 26-27% ಅವರು ಬಿಟ್ಟು ಕೊಡ್ತಾ ಇದ್ದಾರೆ ಅಂತ. ಈ ಥರದ ಬೆಳವಣಿಗೆ ಯಾಕೆ ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡಬೇಕಾಗುತ್ತೆ. ಸೊ ಹೀಗೆ IPOನಲ್ಲಿ ಹೂಡಿಕೆ ಮಾಡೋ ಆಲೋಚನೆ ನಿಮಗಿದ್ರೆ ಇನ್ನೊಂದು ಅವಕಾಶ ನಿಮ್ಮ ಮುಂದೆ ಬಂದಿದೆ. ಆದರೆ ನೀವು ಸರಿಯಾಗಿ ಗಮನಿಸಿ, ಈ ಕಂಪನಿ ವರ್ತ್ ಅಂತ ಅನಿಸಿದ್ರೆ ಮಾತ್ರ ನಿಮ್ಮ ಅನಾಲಿಸಿಸ್ನ ಆಧಾರದ ಮೇರೆಗೆ ಮುಂದುವರಿಯಿರಿ. ಇನ್ನು ಅನೇಕ IPOಗಳು ಲೈಂಡ್ ಅಪ್ ಆಗಿವೆ. ಆ ಬಗ್ಗೆನೂ ನಾವು ನಿಮಗೆ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಯಾರಿಗೆ ಅವಶ್ಯಕತೆ ಇದೆ ಅಂಥವರಿಗೆ ಈ ವಿಡಿಯೋದ ಲಿಂಕ್ ಅನ್ನ ದಯಮಾಡಿ ಫಾರ್ವರ್ಡ್ ಮಾಡಿ. ಇಂತಹ ಇನ್ನಷ್ಟು ಮಾಹಿತಿ ನೀವು ತಿಳ್ಕೊಳ್ಬೇಕು, ಕಲಿಬೇಕು ಅಂತ ಆದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಮರೆಯದೆ ಕ್ಲಿಕ್ ಮಾಡಿ. ನಮಸ್ಕಾರ. ವಿಸ್ತಾರ ನ್ಯೂಸ್, ನಿಖರ ಜನಪರ.